ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಡಿಸೈನ್ನ ಹಾಕೋದು ಹೇಗೆ ಅಂತ ನೋಡೋಣ. ತುಂಬ ಈಸಿಯಾಗಿರುತ್ತೆ ಮತ್ತು ನೋಡೋಕ್ಕೂ ತುಂಬ ಸುಂದರವಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ಯಾವಾಗಲೂ ಹೇಳೋ ಹಾಗೇ ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೂ ನಾವು ಮೊದಲನೇ ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ಮೂರು ಜರಿಯಿಂದ 3 ಲೈನು ಚೈನ್ ಸ್ಟಿಚ್ನ ಹಾಕೋಬೇಕು. ಅದನ್ನೇ ನಾವೀಗ ಹಾಕ್ತಿರೋದು ಚೈನ್ ಸ್ಟಿಚ್ನ ಜರಿಯಿಂದ. ಈ ಜರಿ ಬಂದು ಸ್ವಲ್ಪ ದಪ್ಪದಾಗಿರೋ ಜರಿ ಇದು, ಸ್ಯಾರಿ ಕುಚ್ಚುಗೆಲ್ಲ ಬಳಸ್ತೀವಲ್ಲ ಆ ಜರಿ. ಯಾಕಂದರೆ ಚೈನ್ಸು ಸ್ವಲ್ಪ ಕಾ ಸ್ಟಿಚ್ ಮಾಡೋವಾಗ ಸಣ್ಣ ಜರಿ ಇದ್ದರೆ ಕಟ್ಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ದಪ್ಪ ಜರಿನೇ ಬಳಸ್ತೀನಿ. ನಿಮಗೂ ಕೂಡ ನಾನು ದಪ್ಪ ಜರಿ ಬಳಸಲಿಕ್ಕೆ ಸಜೆಸ್ಟ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಕಟ್ ಆಗೋದಿಲ್ಲ. ಮಿಷಿನಲ್ಲಿ ಸ್ಟಿಚ್ ಮಾಡ್ತಿರ್ತೀವಲ್ಲ ಆವಾಗ. ನೋಡಿ 3 ಲೈನು ಕಂಪ್ಲೀಟ್ ಆದಮೇಲೆ ನಾವು ಇವಾಗ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತೀವಿ. ಅದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ತಿನ್ ಜರಿ ಅಂತ, ಆ ಜರಿ ಸ್ವಲ್ಪ ತೆಳ್ಳಗಿರುತ್ತೆ. ಇದು ಮಿಷಿನ್ ವರ್ಕಿಗೆಲ್ಲ ಬಳಸ್ತಾರಲ್ಲ ಆ ಜರಿ. ಇದು ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಜಲ್ದಿ ಕಟ್ ಆಗೋದಿಲ್ಲ. ಆಮೇಲೆ ನಾವು ಬೀಡ್ಸ್ ಮಧ್ಯೆ ಹಾಕೋದ್ರಿಂದ ಅದು ಕಾಣೋದಿಲ್ಲ. ಹಾಗಾಗಿ ಒಳ್ಳೇದು, ಚಲೋ ಎಕ್ಸ್ಪೀರಿಯೆನ್ಸ್ ಐತೆ ನಂದು. ಹಿಂದಿನ ಬ್ಲೌಸಿಗೆಲ್ಲ ಹಾಕಿ ಹೇಳಿದ್ನಲ್ಲ ನಾನು, ಅದ್ರದ್ದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಚಲೋ ಐತೆ. ಆಮೇಲೆ ಬೀಡ್ಸ್ ಎಲ್ಲ ತುಂಬ ಸ್ಟಿಫಾಗಿ ಕೂತ್ಕೊಂತಾವೆ. ನಾವು ಕಾಟನ್ ಥ್ರೆಡ್ ಬಳಸಿ ಏನು ಸ್ಟಿಚ್ ಮಾಡ್ತಿದ್ವಲ್ಲ ಆವಾಗ ಸ್ವಲ್ಪ ಎಳೆದು ಹಾಕಬೇಕಾಗಿತ್ತು. ಸ್ವಲ್ಪ ಏನಾರ ಎಳಿಲಾರ್ದೆ ಹಾಗೆ ಹಾಕಿದ್ವಿ ಅಂದರೆ ಸ್ವಲ್ಪ ಲೂಸ್ ಆಗಿಬಿಡ್ತಿದ್ವು ಬೀಡ್ಸ್ ಎಲ್ಲ, ಅಳಗಾಡ್ದಂಗೆಲ್ಲ ಅನ್ನಿಸ್ತಿದ್ದು. ಬಟ್ ಹಿಂಗೆ ಜರಿ ಥ್ರೆಡ್ಡಿಂದ ಹಂಗೆ ಆಗೋದಿಲ್ಲ, ಸ್ಟಿಫಾಗಿ ಕೂತ್ಕೊಂತಾವು. ನಿಮ್ಗೆ ಜೋರಾಗಿ ಎಳಿಬೇಕು ಹಾಕಬೇಕಪ್ಪ ಅನ್ನೋದು ಟೆನ್ಷನ್ ಏನಿಲ್ಲ, ಆರಾಮ್ಸೆ ಹಾಕ್ಬೋದು. ನಾವು ಹೆಂಗೆ ಸ್ಟಿಚ್ ಮಾಡಿರ್ತೀವಿ ಹಾಗೆ ಕುಂತಿರ್ತಾವೆ. ನೋಡಿರಿ, ಶುಗರ್ ಬೀಡ್ಸ್ ಲೈನ್ ಕಂಪ್ಲೀಟ್ ಆದಮೇಲೆ ನಾವು 3 mm ಡಲ್ ಗೋಲ್ಡ್ ಬೀಡ್ಸ್ನ ಒಂದೇ ಸ್ಟಿಚ್ ಮಾಡಬೇಕು. ಯಾವಾಗಲೂ ನಾವು ದೊಡ್ಡ ಬೀಡ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಒಂದೇ ಸಿಂಗಲ್ ಬೀಡ್ಸ್ನೇ ಸ್ಟಿಚ್ ಮಾಡಿರಿ. ಯಾಕಂದರೆ ಡಬಲ್ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ನಮ್ಮ ಮಧ್ಯೆ ಗ್ಯಾಪ್ ಆಗ್ಬೋದು ಅಥವಾ ಎರಡು ಹತ್ತಿ ಕಾಣ್ಬೋದು, ಅದು ಚೆಂದ ಕಾಣೋದಿಲ್ಲ. ಒಂದೊಂದೇ ಸ್ಟಿಚ್ ಮಾಡೋದ್ರಿಂದ ಲೈನ್ ವೈಸು ಕರೆಕ್ಟ್ ಆಗಿರ್ತಾವೆ. ಆಮೇಲೆ ಸ್ಟಿಫಾಗಿನೂ ಕುತ್ಕೊಂಡಿರ್ತಾವೆ. ರಿಂಗಿಂದ ಆಚೆ ತೆಗೆದ್ಮೇಲೆ ಅವು ಪೊಸಿಷನ್ ಕರೆಕ್ಟ್ ಆಗಿರ್ತಾವೆ. ನಾವು ಏನಾರ 2-3 ಸ್ಟಿಚ್ ಮಾಡಿದ್ವಿ ಶುಗರ್ ಬೀಡ್ಸ್ ಥರ ಇದನ್ನು ಅಂತಂದರೆ ರಿಂಗಿಂದ ಆಚೆ ತೆಗೆದ್ಮೇಲೆ ಅವು ಲೂಸಾಗಿ ಅಳಗಡೋದು ಹಂಗೆಲ್ಲ ಆಗ್ತಾವೆ, ನೋಡೋಕೆ ಚೆನ್ನಾಗಿ ಕಾಣೋದಿಲ್ಲ. ಫಿನಿಶಿಂಗ್ ಕರೆಕ್ಟ್ ಬೇಕಂದ್ರೆ ಒಂದೇ ಸ್ಟಿಚ್ ಮಾಡಿರಿ. ಆ ಲೈನ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಶುಗರ್ ಬೀಡ್ ಲೈನ್ಸ್ನ ನಾವು ಹಾಕ್ಕೋಬೇಕು. ಶುಗರ್ ಬೀಡ್ಸ್ನ ಅಷ್ಟೇ ಎರಡೇ ಸ್ಟಿಚ್ ಮಾಡಿರಿ. ಇಲ್ಲಪ್ಪ ಪ್ರಾಕ್ಟೀಸ್ ಐತಿ, ತುಂಬ ದಿನ ಆಯಿತು ಹಾಕ್ತಾ ಅಂತಂದರೆ 3 ಸ್ಟಿಚ್ ಮಾಡ್ಬೋದು. ಅದಕ್ಕಿಂತ ಮೇಲೆ ಯಾರೂ ಸಜೆಸ್ಟ್ ಮಾಡಲ್ಲ 4 ಹಾಕ್ರಿ 5 ಹಾಕ್ರಿ ಅಂತ. ಆ್ಯಸ್ ಯು ವಿಶ್ ಅಂತ ನಾನು ಹೇಳ್ತೇನೆ. ನಿಮ್ಗೆ ಎಷ್ಟು ಕಂಫರ್ಟ್ ಇರುತ್ತೋ ಅಷ್ಟು ಹಾಕ್ರಿ. ಅದು ಡಿಸೈನ್ ನೀವು ಕಂಪ್ಲೀಟ್ ಸ್ಟಿಚ್ ಮಾಡೋದೆಲ್ಲ ಕಂಪ್ಲೀಟ್ ಆದಮೇಲೆ ನೋಡಿದ ತಕ್ಷಣ ರಿಂಗಿಂದ ಆಚೆ ತೆಗೆದ್ಮೇಲೆ ಅಥವಾ ಕಾಟಿಂದ ಆಚೆ ತೆಗೆದ್ಮೇಲೆ ಒಂದು ಸಾರಿ ನೀವೇ ನೋಡ್ಕೋರಿ ಅದನ್ನು. ಅಂದರೆ ಏನಾಗ್ತದೆ, ಪ್ರತಿ ಸಾರಿ ನಾವು ಒಂದು ಡಿಸೈನ್ ಹಾಕಿ ಆದಮೇಲೆ ನೋಡ್ಕೊತೀವಲ್ಲ ಅವಾಗ ಪ್ರತಿ ಸಾರಿ ಡಿಸೈನ್ಗೂ ನಾವು ಒಂದೊಂದು ಕರೆಕ್ಷನ್ ಮಾಡ್ಕೋಬೋದಾಗಿರುತ್ತೆ. ನೋಡಿರಿ, ಆ ಲೈನ್ ಕಂಪ್ಲೀಟ್ ಆದಮೇಲೆ ನಾನಿವಾಗ ಕುಂದನ್ನ ಅಂಟಿಸ್ಕೊತಾ ಇದ್ದೀನಿ ಗ್ಲೂ ಹಾಕಿ. ಈ ಕುಂದನ್ ಬಂದು ಮೆಟೀರಿಯಲ್ ಕಲರ್ ಅಂದರೆ ಬ್ಲೌಸ್ದು ಏನು ಕಲರ್ ಇದೆಯಲ್ಲ ಆ ಕಲರೇ ಐತಿದು, ನೇರಳೆ ಬಣ್ಣದ ಕಲರ್. ಅವ್ರೇನು ಹೇಳಿದ್ರು ಸ್ಯಾರಿ ಕಲರ್ ಎಲ್ಲ ಬೇಡ, ಸೆಲ್ಫ್ ಕಲರಲ್ಲಿ ಮತ್ತು ಮೆಟೀರಿಯಲ್ ವೈಸ್ ಎಲ್ಲ ಗೋಲ್ಡ್ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಈ ಸ್ಯಾರಿ ಕಲರ್ ಹಾಕಿದ್ರೆ ಒಂದು ಸ್ಯಾರಿ ಮೇಲೆ ಮಾತ್ರ ಹಾಕೋಬೋದು. ಈ ಥರ ಗೋಲ್ಡು ಆಮೇಲೆ ಎಲ್ಲ ಕಲರ್ಸ್ ಬಳಸೋದ್ರಿಂದ ಬೇರೆ ಬೇರೆ ಸೀರೆಗೂ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು ಅಂತ ಅವ್ರ ಉದ್ದೇಶ. ಈಗ ಕುಂದನ್ ಸುತ್ತ 1 ಲೈನು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಂಡೀನಿ. ಅದಾದಮೇಲೆ ನಾನು ನಾಟ್ ಹಾಕೋದಿಲ್ಲ, ಅದನ್ನೇ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಅಲ್ಲೇ ನಾನು 3 mm ಡಲ್ ಗೋಲ್ಡ್ ಬೀಡನ್ನ ಸ್ಟಿಚ್ ಮಾಡ್ಕೊತ ಹೋಗ್ತೀನಿ. ಒಂದೇ ಅದ್ರ ಸುತ್ತಲೂ ಸ್ಟಿಚ್ ಮಾಡ್ಕೊತ ಹೋಗ್ತೀನಿ. ರೌಂಡ್ ಹಾಕೋದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ, ಬರಲಿಲ್ಲ ಅಂದರೆ ಅದು ಚೆಂದ ಕಾಣೋದಿಲ್ಲ. ಆದಷ್ಟು ಅದ್ರದ್ದು ಎಷ್ಟು ಗ್ಯಾಪ್ ಇರುತ್ತೋ ಅದು, ಆಮೇಲೆ ಅದ್ರದ್ದು ನಿಯರಾಗಿ ಮಾಡಿದರೆ ಶುಗರ್ ಬೀಡ್ಸ್ ಎಲ್ಲ ಎದ್ದು ನಿಂತಂಗೆ ಕಾಣಿಸ್ತಾವೆ. ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇದನ್ನು ಹಾಕೋರಿ, ನಾಟ್ ಹಾಕೋರಿ. ಅದಾದಮೇಲೆ ನೆಕ್ಸ್ಟು ಅದೊಂದು ತೋರಿಸ್ಬಿಡ್ತೀನಿ, ಯಾಕಂದರೆ ಕರೆಕ್ಟಾಗಿ ತೋರಿಸ್ಲಿಲ್ಲ ನಾನು ಆವಾಗಲೇ. ಇವಾಗ ಇನ್ನೊಂದು ಸ್ವಲ್ಪ ಹತ್ತಿರ ಮಾಡಿ ತೋರಿಸ್ತೀನಿ. ಜಸ್ಟ್ ಕುಂದನ್ ಪಕ್ಕನೇ ನಾವು ಜರಿನ ತೊಗೊಂಡು ಎರಡೇ ಶುಗರ್ ಬೀಡ್ಸ್ನ ಅದ್ರ ಸುತ್ತಲೂ ಹಾಕಬೇಕು. ಬೆಟರ್ ಅಂದರೆ ನೀವು ಒಂದೇ ಹಾಕ್ಕೊಳ್ಳೋದೇ ಚಲೋ. ಪ್ರಾಕ್ಟೀಸ್ ಐತಿ ಪರವಾಗಿಲ್ಲ, ಎರಡೆರಡು ಹಾಕ್ಕೊಂಡು ಮ್ಯಾನೇಜ್ ಮಾಡ್ಬೋದು ಅನ್ನೋರಾದರೆ ಎರಡೆರಡು ಹಾಕೋರಿ.
ಒಂದೇ ಹಾಕ್ಕೊಂಡ್ರು ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿರಿ. ಅದಾದಮೇಲೆ ನಾನು ಗಂಟು ಹಾಕ್ಕೊಂಡಿಲ್ಲ, ಅಲ್ಲೇ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಅಲ್ಲೇ ಬಿಟ್ಟು ಅದಾದಮೇಲೆ ಅಲ್ಲೇ ಕಂಟಿನ್ಯೂ ಮಾಡಿಬಿಡ್ತೀನಿ. ಒಂದು 3 mm ಬೀಡನ್ನ ಸ್ಟಿಚ್ ಮಾಡ್ಕೊತ ಹೋಗ್ತೀನಿ. ಅದ್ರ ಸುತ್ತಲೂ ಹಾಕಬೇಕು. ಬೀಡ್ಸಿಗೆ ಆ ಪೊಸಿಷನ್ ಎಲ್ಲ ಕರೆಕ್ಟಾಗಿರ್ಬೇಕು. ನಾವು ಈ 3 mm ಬೀಡ್ಸ್ ಹಾಕೋದ್ರಿಂದ ಶುಗರ್ ಬೀಡ್ಸ್ ಪೊಸಿಷನ್ ಏನೂ ಚೇಂಜ್ ಆಗಬಾರ್ದು. ಅದಕ್ಕೆ ಒತ್ತಿಯಾಗಿ ಹಾಕಿದ್ವಿ ಅಂದರೆ ಅವು ಎಲ್ಲ ಮುಂದೆ ಬಂದುಬಿಡ್ತಾವೆ. ಹಾಗಾದ್ರೆ ಅದು ಒಳಗಿನ ಕುಂದನ್ ಕಾಣೋದಿಲ್ಲ. ಅದು ಒಂದು ಕರೆಕ್ಟಾಗಿ ನೋಡ್ಕೊಂಡು ಹಾಕೋರಿ. ಇದು ಸ್ವಲ್ಪ ಯಾಕೋ ಕ್ಯಾಮ್ರಾ ಪ್ರಾಬ್ಲಮ್ ಆಯಿತು, ಹಾಗಾಗಿ ಬ್ಲರ್ ಆಯಿತು. ನಾಟ್ ಹಾಕೋದೇನು ತೋರಿಸಿಲ್ಲ, ನಾನು ಹಿಂದಿನ ವೀಡಿಯೋದಲ್ಲಿ ನಾಟ್ ಹಾಕೋದೆಲ್ಲ ತೋರಿಸೀನಿ. ನೆಕ್ಸ್ಟ್ ನಾನೀಗ ಅದಾದಮೇಲೆ ವೈಟ್ ಕುಂದನ್ನು ಅಂಟಿಸ್ಕೊತೀನಿ ಅಲ್ಲೇ ಗಂಟು ಹಾಕ್ಕೊಂಡು. 2 ಕುಂದನ್ ಮಧ್ಯೆ ಏನು ಗ್ಯಾಪ್ ಐತಲ್ಲ ಅದ್ರ ಮಧ್ಯೆ ನಾನೇನು ಮಾಡ್ತೀನಿ, 2 ವೈಟ್ ಕುಂದನ್ನು ಅಂಟಿಸ್ಕೊತೀನಿ. ಫ್ಯಾಬ್ರಿಕ್ ಗ್ಲೂ ಇದು ಹಚ್ಕೊಂಡು ವೈಟ್ ಕುಂದನ್ ಐತಲ್ಲ ಅದು ಅಂದರೆ ಇವ್ರದ್ದು ಮೇನ್ ಪರ್ಪಸ್ ಅದೇ, ವೈಟು ಗೋಲ್ಡು ಸೆಲ್ಫ್ ಕಲರ್ ಎಲ್ಲ ಬಳಸೋದ್ರಿಂದ ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಕೊಬೋದಂತ. ಎಲ್ಲ ಕುಂದನ್ಸಿಗೂ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಮಧ್ಯೆ ಗ್ಯಾಪಲ್ಲಿ ವೈಟ್ ಸ್ಟೋನ್ ಎಲ್ಲ ಕುಂದನ್ ಎಲ್ಲ ಅಂಟಿಸ್ಕೊಂಡು ಆದಮೇಲೆ ನಾನು ಇವಾಗ ಇನ್ನೂ ಒಂದು ಲೈನು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊತೀನಿ. ಈ ಇದೇನು ಡಿಸೈನ್ ಮಾಡಿದ್ವಲ್ಲ ಅದ್ರ ಮೇಲೆ ನಿಮಗೆ ಸ್ಟ್ರೇಟ್ ಲೈನು ಬರಲ್ಲಪ್ಪ ಶುಗರ್ ಬೀಡ್ಸದ ಅನ್ನೋರಾದರೆ, ನಾನು ನೋಡ್ರಿ ಹೆಂಗೆ ಮಾಡ್ಕೊಂಡೀನಿ, ಕುಂದನ್ ಮೇಲೆ ಏನು ಸ್ಟಿಚ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಒಂದು ಸ್ಕೇಲ್ ಇಟ್ಟು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿನಿ. ಆ ಲೈನ್ ಮೇಲೇ ನಾನು ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಮಾಡಿರಿ, ಯಾಕಂದರೆ ಈ ಕುಂದನ್ ಮೇಲೆ ಹಾಕ್ತೀವಲ್ಲ ಅದೇ ಈ ಥರ ರೌಂಡ್ ಥರ ಕಾಣಬಾರ್ದು. ಆಮೇಲೆ ಸ್ಟ್ರೇಟ್ ಲೈನ್ ಬಂದರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಒಂದು ಸ್ಕೇಲ್ ಇಟ್ಟು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಅದ್ರ ಮೇಲೇ ನೀವು ಸ್ಟಿಚ್ ಮಾಡ್ಕೊತ ಹೋಗ್ರಿ ಶುಗರ್ ಬೀಡ್ಸು. ಇದಕ್ಕೂ ಕೂಡ ನಾನು ತಿಂಜರಿನೇ ಬಳಸಿರೋದು. ಮುಂಚೆನೇ ಯಾಕಪ್ಪ ಇದು ನನಗೆ ಗೊತ್ತಾಗಲಿಲ್ಲ ಅಂತ ಅನಿಸಿತ್ತು ಆಮೇಲೆ ಈ ಜರಿ ಬಳಸಿ ಆದಮೇಲೆ. ಯಾಕಂದರೆ ಮುಂಚೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀವಲ್ಲ ಅದಕ್ಕೆಲ್ಲಕ್ಕೂ ನಾವು ಕಾಟನ್ ದಾರನೇ ಬಳಸಿದ್ದೀವಿ. ಈ ಲೈನ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು 3 mm ಬೀಡ್ಸ್ ಲೈನ್ನ ಹಾಕ್ಕೊತೀನಿ ನಾನು. ಮುಂಚೆನೇ ಗೊತ್ತಿದ್ದರೆ ಎಲ್ಲ ಬ್ಲೌಸ್ಗೂ ಇದನ್ನೇ ಬಳಸ್ಬೋದಾಗಿತ್ತು. ಯಾಕಂದರೆ ಕಾಟನ್ ದಾರ ಏನಾಗುತ್ತೆ ಅಂದರೆ, ನನಗೆ ಒಂದು ಆಗಿರೋ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದ್ರೆ, ಕಾಟನ್ ದಾರದಿಂದ ಬ್ಲೌಸು ಫುಲ್ ಟೈಟಾಗಿ ಹಾಕ್ಕೊಂಡಿದ್ರಿಂದ ಅದು ಟಕ್ ಅಂತ ಕಟ್ಟಾಗಿ ಬೀಡ್ಸ್ ಎಲ್ಲ ಉದುರೋಕೆ ಸ್ಟಾರ್ಟ್ ಆಗಿಬಿಟ್ಟು. ಅಂದರೆ ಬೇರೆಯವ್ರ ಬ್ಲೌಸು ಹೀಗೆ ಆಗಿರ್ಬೋದಲ್ಲ ಅಂತ ನಂದು ಅಸಂಪ್ಷನ್. ಏನು ನಿಜನೇ ಅದು. ಸ್ವಲ್ಪ ಟೈಟಾಗಿ ಥ್ರೆಡ್ ಭಾಳ ದಿನದಿತ್ತು, ಅದರ ಜಿಗಿ ಇರಲಿಲ್ಲ ಏನು ಅಂತಂದ್ರೆ ಜಗ್ಗಿದ ತಕ್ಷಣ ಕಟ್ ಆಗಿಬಿಡ್ತಾವೆ ಅವು. ಇದು ಮೊದಲೇ ಗೊತ್ತಾಗಲಿಲ್ಲಲ್ಪ ಈ ಜರಿ ಬಗ್ಗೆ ಅಂತ ಅನಿಸಿತ್ತು ನನಗೆ ಅವಾಗ. ನೋ ಪ್ರಾಬ್ಲಮ್, ಮುಂದೆ ಎಷ್ಟು ಬ್ಲೌಸ್ ಹಾಕ್ತೀವೋ ಅದಕ್ಕೆಲ್ಲ ಇದನ್ನೇ ಬಳಸೋಣ ಅಂತ. ಆ ಲೈನ್ ಕಂಪ್ಲೀಟ್ ಆದಮೇಲೆ ನಾನಿವಾಗ ಇನ್ನೂ ಒಂದು ಲೈನ್ ಶುಗರ್ ಬೀಡ್ಸ್ನ ಹಾಕ್ಕೊಳಕತ್ತೀನಿ. ನೀಟಾಗಿ ಹಾಕೋರಿ. ಆಮೇಲೆ ಒಂದು ಲೈನ್ ಪಕ್ಕ ಇನ್ನೊಂದು ಲೈನ್ ಹಾಕೋವಾಗ ಮೊದಲೇ ಲೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಒತ್ತಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಪರವಾಗಿಲ್ಲ, ಅದ್ರ ಪಕ್ಕನೇ ಹಾಕೋರಿ. ಅದ್ರ ಆ ಬೀಡ್ಸಿನ ಪೊಸಿಷನ್ಗೆ ಏನು ತೊಂದರೆ ಆಗದೆ ಇರೋ ಹಂಗೆ ಪಕ್ಕದಲ್ಲಿ ಹಾಕೋರಿ. ತೀರಾ ಜೋರಾಗಿ ಹಾಕೋದ್ರಿಂದ ಏನಾಗ್ತದೆ, ಸರಿತಾವೆ ಹಿಂಗೆ ಒಳಗೆ ಸರಿತಾವೆ. ಫಸ್ಟಿಗೆ ನಾನು ಹಾಗೆ ಹಾಕ್ತಿದ್ದೆ, ಬರ್ತಾ ಅದೆಲ್ಲ ಕಡಿಮೆ ಆಗೈತಿ. ಇದೊಂದು ಲೈನ್ ಕಂಪ್ಲೀಟ್ ಆದಮೇಲೆ ನಾವು ಅಪ್ಪರ್ ಪೋರ್ಷನ್ನಲ್ಲಿ ಅಂದರೆ ಸ್ಲೀವ್ಸ್ಗೆ ಅಪ್ಪರ್ ಪೋರ್ಷನ್ನಲ್ಲಿ ಏನು ಮಾಡ್ತೀವಿ, ಮೇಲ್ಗಡೆ ಹ್ಯಾಂಗಿಂಗ್ ಥರ ಹಾಕ್ಬೇಕು ಅಂದಾರವರು ಲೈನ್ಸ್ ಮಾಡಿ, ರನ್ನಿಂಗ್ ಲೈನ್ಸ್ ಮಾಡಿ. ಹಾಗಾಗಿ ಸೆಂಟರಿಂದ ಈ ಸೈಡ್ 4 ಇಂಚು, ಆ ಸೈಡ್ 4 ಇಂಚು ಆ ಥರ ಮಾರ್ಕ್ ಮಾಡಿಕೊಂಡು ಎಲ್ಲಿವರೆಗೂ ಲಾಂಗ್ ಬೇಕೋ ಅಲ್ಲಿವರೆಗೂ ಒಂದು ಪಾಯಿಂಟ್ ಹಾಕ್ಕೊಂಡು ಅಲ್ಲಿ ಒಂದು ಟ್ರಯಾಂಗಲ್ ಥರ ಮಾರ್ಕ್ ಹಾಕ್ಕೊಂಡೆ ನಾನು. ಯಾಕಂದರೆ ಬೀಡ್ಸ್ ಪೊಸಿಷನ್ ಕರೆಕ್ಟ್ ಬರಲಿ ಅಂತ. ಇವೇನು ಲೈನ್ಸ್ ಹಾಕ್ಕೊಂಡಿದ್ದೀನಲ್ಲ ಈ ಎಲ್ಲ ಲೈನ್ಸ್ಗೂ ಪಾವು ಇಂಚು ಗ್ಯಾಪ್ ಇಟ್ಕೊಂಡಿದ್ದೀನಿ. ಆಮೇಲೆ ಫಸ್ಟ್ ಸೆಂಟ್ರ್ ಏನು ಬರುತ್ತಲ್ಲ ಅದು ಲಾಂಗು, ಅದ್ರ ಪಕ್ಕ ಬರೋವೆಲ್ಲ ಸ್ಮಾಲ್ ಮಾಡ್ಕೊತ ಬಂದೀನಿ. ಟ್ರಯಾಂಗಲ್ ಯಾಕೆ ಮಾಡೀನಪ್ಪ ಅಂದರೆ ಕರೆಕ್ಟ್ ಬೀಡ್ಸ್ ಪೊಸಿಷನ್ನು ಲಾಂಗಿಂದ ಶಾರ್ಟ್ವರೆಗೂ ಬರಲಿ ಅಂತ ಆ ರೀತಿ ಮಾಡೀನಿ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎಲ್ಲ ಈವನ್ನಾಗಿ ಕಾಣಲಿ ಅನ್ನೋ ಅದ್ರ ಸಲುವಾಗಿ ನಾನು ಟ್ರಯಾಂಗಲ್ ಥರ ಹಾಕ್ಕೊಂಡೀನಿ. ಆ್ಯಸ್ ಯು ವಿಶ್, ನೀವು ಹಂಗೆ ಹಾಕ್ಕೊಳ್ಳಲ್ಲ ಬರೀ ಲೈನ್ಸ್ ಅಷ್ಟೇ ಹಾಕ್ಕೊತೀನಿ ಅಂದ್ರೂ ಹಾಕ್ಕೋಬೋದು. ನಾನು ಇವಾಗ ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಶುಗರ್ ಬೀಡ್ಸು ಆಮೇಲೆ ಪಾಯಿಂಟ್ ಇಟ್ಕೊಂಡು ಮಧ್ಯೆ ಒಂದು 3 mm ಬೀಡ್ಸ್ ಹಾಕ್ಕೊತೀನಿ ಅಂದರೆ ಹಾಗೂ ಹಾಕ್ಕೋಬೋದು. ಬೇಡಪ್ಪ ನಾವು ಹಾಗೆ ಕೌಂಟ್ ಮಾಡ್ಕೊಂಡು ಹಾಕ್ತೀವಿ ಅಂದ್ರೂ ಹಾಕ್ಕೋಬೋದು. ನಾನೇನು ಮಾಡಿದೆ, ಸ್ಟಾರ್ಟಿಂಗಲ್ಲಿ ಸೆಂಟ್ರ್ ಏನು ಬರುತ್ತಲ್ಲ ಅದರಲ್ಲಿ ಮೇಲ್ಗಡೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಸೆಂಟ್ರ್ ಪಾಯಿಂಟ್ ಏನು ಬರುತ್ತೋ ಅಲ್ಲಿ ಹಾಕ್ಕೊಂಡೀನಿ. ಎಂಡಲ್ಲಿ ಕೂಡ ಒಂದು 3 mm ಬೀಡ್ಸ್ ಹಾಕ್ಕೊಂಡೀನಿ. ಈಗ ಅದ್ರ ಪಕ್ಕದಲ್ಲಿ ಏನು ಮಾಡ್ತೀನಿ, ಫಸ್ಟಿಗೆ ಒಂದು ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದೆಲ್ಲ ಟ್ರಿಮ್ ಮಾಡಿಕೊಂಡು ಅದಿದೆಯಲ್ಲ ಲೂಪು, ಅದೇ ಲೂಪಲ್ಲೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಈ ಸದ್ದೇನು ಹಾಕ್ಕೊಂಡಿದ್ದೀನಲ್ಲ ನಾನು, ಈ ಬೀಡ್ಸ್ ಮಧ್ಯೆ ಒಂದು 3 mm ಬೀಡು ಮತ್ತು
ಇವೆರಡು ಏನು ಕಾಣಿಸ್ತಾವಲ್ಲ ಅದ್ರ ಮಧ್ಯೆ ಒಂದು 3 mm ಬೀಡ್ ನೋಡಿರಿ. ಈಗ ಸೆಂಟ್ರಲ್ಲಿ ಬಂತಲ್ಲ, ಇದ್ರ ಪಕ್ಕದಲ್ಲಿ ಸೆಂಟ್ರಲ್ಲಿ ಮತ್ತು ಸ್ವಲ್ಪ ಬೀಡ್ಸ್ ಹಾಕಿ ಅದಾದಮೇಲೆ ಇನ್ನೊಂದು ಬೀಡ್ಸ್ನ ಸ್ಟಿಚ್ ಮಾಡ್ಕೊತೀನಿ. ಸೆಂಟ್ರ್ ಬರೋ ಥರ ನೋಡಿಕೊಂಡು ಹಾಕೋರಿ. ಹಾಂ, ಈ ಥರ 2 ಬೀಡ್ಸ್ ಮಧ್ಯಕ್ಕೆ ಬಂತಲ್ಲ ಅದು ಹಂಗೆ. ಮತ್ತು ದಂಡಿಗೆ ಇನ್ನೊಂದು ಹಾಕೋದ್ರಿಂದ ಏನಾಗ್ತದೆ, ಇವನಾಗಿ ಕಾಣಿಸ್ತಾವೆ. ಪೊಸಿಷನ್ ಎಲ್ಲ ನೋಡಿ ಕರೆಕ್ಟಾಗಿ ಹಾಕೋರಿ. ಪಾಯಿಂಟ್ ಇಟ್ಟು ಎಷ್ಟೋ ಸಾರಿ ಹಾಕ್ತೀವಿ ಅಂದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡ್ತಾವೆ. ನೀವು ಪಕ್ಕದಲ್ಲಿರೋದು ನೋಡಿ 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 ಹಾಕ್ಕೊಂತ ಹೋದ್ರೆ ಎಲ್ಲ ಪೊಸಿಷನ್ನು ಕರೆಕ್ಟಾಗಿ ಬರ್ತಾವೆ. ನಿಮಗೆ ಲಾಸ್ಟಲ್ಲಿ ನಾನು ಎಂಡಲ್ಲಿ ತೋರಿಸ್ತೀನಲ್ಲ ಹೆಂಗೆ ಬಂತು ಔಟ್ಲುಕ್ ಅಂತ, ನಿಮ್ಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಬೀಡ್ಸ್ ಎಷ್ಟು ಕರೆಕ್ಟಾಗಿ ಬಂದಿದ್ದಾವೆ. ಕ್ರಾಸ್ ನೋಡಿದ್ರೂ ಸ್ಟ್ರೇಟ್ ಕಾಣಬೇಕು, ಸೀದಾ ನೋಡಿದ್ರೂ ಸ್ಟ್ರೇಟೇ ಕಾಣಬೇಕು, ಆ ರೀತಿ ಬರಬೇಕು ಅವು. ಪಾಯಿಂಟ್ ಇಟ್ಟರೆ ಸ್ಟ್ರೇಟ್ ಬರ್ತಾವೆ ಅನ್ನೋದನ್ನು ಕೂಡ ಅಷ್ಟು ಗ್ಯಾರಂಟಿ ಇಲ್ಲ ನನಗೆ. ಯಾಕಂದರೆ ನಾವು ಪಾಯಿಂಟ್ ಇಟ್ಟಲ್ಲೇ ಹಾಕೋಕ್ಕಾಗಲ್ಲ. ಕೆಲವೊಂದು ಬೀಡ್ಸ್ ದೊಡ್ಡದಿರುತ್ತೆ, ಸಣ್ಣದಿರುತ್ತೆ. ಅಲ್ಲಿಗೆ ಬರೋಷ್ಟ್ಲೇ ಅದು ಸ್ವಲ್ಪ ಮುಂದಕ್ಕೆ ಬಂದಿರುತ್ತೆ, ಇಲ್ಲ ಹಿಂದಕ್ಕೆ ಮೊದಲೇ ಹಾಕಿಬಿಟ್ಟಿರ್ತೀವಿ, ಹಂಗೇನಾರು ಆಗ್ತಾವೆ. ಈ ರೀತಿ ನೋಡಿ ಸೆಂಟ್ರ್ ಬರೋ ಥರ ನೋಡಿ ಹಾಕ್ಕೊಳ್ಳೋದು ಭಾಳ ಚಲೋ ಅಂತ ನನಗೆ ಅನ್ನಿಸ್ತದೆ. ನಿಮ್ಮ ಇಷ್ಟ, ನೀವು ಮಾರ್ಕ್ ಮಾಡೇ ಹಾಕ್ಕೊಂಡ್ರೆ ಅದು ಚೆನ್ನಾಗಿ, ಅದು ಕರೆಕ್ಟಾಗೇ ಬರುತ್ತೆ. ಹಾಂ, ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಹಾಕೋರಿ. ನೋಡಿರಿ, ನಾ 2 ಬೀಡ್ ಮಧ್ಯೆ ಅಂತ ಈ ರೀತಿ ಲೆಕ್ಕಾಚಾರ ಮಾಡ್ಕೊಂಡು ಹಾಕ್ಕೊತ ಹೊಂಟ್ಬಿಟ್ಟಿನಿ. ನೀವು ಅದೇ ರೀತಿ ಹಾಕೋಗಿದ್ರೆ ಹಾಕ್ರಿ. ಬಟ್ ದಂಡಿಗೆ ಮಾತ್ರ ಇನ್ ಕೇಸ್ ನೀವು ಮಧ್ಯೆ ಏನು ಬೀಡ್ಸ್ ಬೇಡಪ್ಪ ಅಂದರೆ ಬರೀ ಅಷ್ಟೇ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊತ ಹೋಗಿ ಲಾಸ್ಟಿಗೇನು ಎಂಡ್ ಮಾಡ್ತೀವಲ್ಲ ಅಲ್ಲಿ ನೀವು ಬೇಕಿದ್ದರೆ ಒಂದೊಂದು 3 mm ಬೀಡ್ಸ್ ಹಾಕೋಬೋದು. 3 mm ಬೀಡ್ಸ್ ಬದಲು ನೀವು ಒಂದು ಏನಾರು ಕುಂದನ್ ಅಂಟಿಸ್ಕೊಂಡು ಅದ್ರ ಸುತ್ತಲೂ ಶುಗರ್ ಬೀಡ್ಸನ್ನು ಹಾಕ್ಕೋಬೋದು. ಅದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾವು ಕೆಳಗಡೆನೇ ತುಂಬ ಗ್ರ್ಯಾಂಡಾಗಿ ಮಾಡಿರೋದ್ರಿಂದ ಇದಕ್ಕೆ ಅಷ್ಟೊಂದೆಲ್ಲ ಏನು ಬೇಡ ಅಂತ ಒಂದು ಬೀಡ್ಸ್ನ ಸ್ಟಿಚ್ ಮಾಡ್ಕೊತೀನಿ ನಾನು. ಒಂದು ಆ್ಯಪಲ್ಲಿ ನೋಡಿ ಡಿಸೈನ್ ಕಳಿಸಿದ್ರು ಅವ್ರು ಇದನ್ನು ನನಗೆ, ಅದನ್ನೇ ನೋಡಿ ನಾನು ಇವಾಗ ಹಾಕೀನಿ. ಕಂಪ್ಲೀಟ್ ಆಯಿತು ನೋಡಿರಿ. ಇದು ಬೇಸ್ ಕೆಳಗಡೆ ಬಾರ್ಡರ್ ಲೈನು, ಇದು ಮೇಲೆ ನೋಡಿರಿ ಬೀಡ್ಸ್ ಎಲ್ಲ ಎಷ್ಟು ಕರೆಕ್ಟಾಗಿ ಬಂದವ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.